शीर्षा पुरुषाः सहस्राक्ष सहस्रपात्. ಕಾವಿ ತೊಟ್ಟು ಕೈಯಲ್ಲಿ ಕಮಂಡಲವನ್ನ ಹಿಡಿದು ಕೊರಳಿನ ಕರಕ್ಕೆ ರುದ್ರಾಕ್ಷಿ ಮಾಲ ಪೋಣಿಸಿ ಎದೆಯುದ್ದಕ್ಕೂ ಬಿಳಿಗಡ್ಡ ಬಿಟ್ಟು ತಲೆಗೂದಲನ್ನ ಕೊಂಡೆ ಕಟ್ಟಿ ನಡೆಯುತ್ತಿದ್ದರೆ ನಿಜಕ್ಕೂ ಋಷಿಗಳನ್ನ ನಾಚಿಸುವಂತಹ ವಜ್ರ ದೇಹ ಇವರದ್ದು. ಇವರ ಆಧ್ಯಾತ್ಮಿಕ ಹೆಸರು ಆತ್ಮ ಪ್ರೇಮಗಿರಿ ಮಹಾರಾಜ್. ಸ್ನೇಹಿತರೆ ನಮಸ್ಕಾರ. ಕೆಲ ದಿನಗಳ ಹಿಂದೆ ಅಂದರೆ ಮಹಾಕುಂಭಮೇಳ ಶುರುವಾಗುವ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಕುಂಭಮೇಳ ಆಯೋಜನೆಯ ಕುರಿತು ಸಾಧು ಸಂತರ ಕುರಿತು ಸಾಕಷ್ಟು ವಿಡಿಯೋಗಳು ಹರಿದಾಡಿದ್ವು. ಅಂತಹ ವಿಡಿಯೋಗಳಲ್ಲಿ ಒಂದಂತೂ ತುಂಬ ವೈರಲ್ ಆಗಿತ್ತು. ಅದುವೇ ಓರ್ವ ಆಜಾನುಬಾಹು ಸಾಧುವಿನದ್ದು. ಅವರನ್ನು ನೋಡಿದ್ದೇ ತಡ ನೆಟ್ಟಿಗರು ಓಹೋ ಪರಶುರಾಮರಂತೆ ಕಾಣುತ್ತಿದ್ದಾರೆ, ಪರಶುರಾಮರ ಅವತಾರ ಅಂತಲೇ ವರ್ಣಿಸಿ ವಿಡಿಯೋಗಳನ್ನು ಶೇರ್ ಮಾಡಿದ್ರು. ಆ ಸಾಧುವು ಕೂಡ ನೋಡಲು ಅಷ್ಟೇ ತೇಜಸ್ಸಿನಿಂದ ತುಂಬಿದ ವ್ಯಕ್ತಿಯೇ. ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದರಂತೂ ಥೇಟ್ ಋಷಿಮುನಿಯಂತೆ ಕಾಣಿಸುತ್ತಿದ್ದರು. ಆದರೆ ಆ ಸಂತನಿಗೆ ಸಮಸ್ಯೆ ಒಂದು ಶುರುವಾಗಿದೆ. ಭಾರತೀಯರು ಯಾರಾದರೂ ಸಹಾಯ ಮಾಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರ ಪರಿಸ್ಥಿತಿಯನ್ನು ಕೇಳಿದರಂತೂ ಒಂದು ಕ್ಷಣ ಮನಸ್ಸಿಗೆ ನೋವು ಉಂಟಾಗುತ್ತೆ. ಬನ್ನಿ ಹಾಗಾದರೆ ನಿಜಕ್ಕೂ ಅವರು ಯಾರು, ಅವರ ಮೂಲ ಯಾವುದು, ಯಾತಕ್ಕಾಗಿ ಭಾರತಕ್ಕೆ ಬಂದರು, ಅವರ ಉದ್ದೇಶವೇನು, ಅವರ ಪೂರ್ವಾಪರ ಎಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಪರಶುರಾಮನಂತೆ ಕರೆಯಲ್ಪಟ್ಟ ಸಾಧು ವೇಷಧಾರಿ ವ್ಯಕ್ತಿ ಯಾರು, ಅವರ ಹಿನ್ನೆಲೆ ಎಂಥದ್ದು ಅನ್ನೋದನ್ನು ತಡಕಾಡಿದವರು ಸಾಕಷ್ಟು ಮಂದಿ ಇದ್ದಾರೆ. ಆದರೆ ಜನ ಮರುಳೋ ಜಾತ್ರೆ ಮರುಳೋ ಎಂಬ ಗಾದೆ ಮಾತಿನಂತೆ ಮಹಾಕುಂಭಕ್ಕೆ ತೆರಳಲು ಯಾರಿಗೆಲ್ಲ ಅವಕಾಶ ಸಿಕ್ಕಿದೆಯೋ ಹೇಳೋದು ಕಷ್ಟ. ಆದರೆ ಅಂತಹ ಸುದಿನಕ್ಕೆ ಹಾತಿರುತ್ತಿರುವ ಜಾತಕ ಪಕ್ಷಿಯಂತೆ ಕಾಯುತ್ತಿರುವವರ ಸಾಲಿನಲ್ಲಿ ಈ ಮಾಡ್ರನ್ ಪರಶುರಾಮರು ಒಬ್ಬರು. ಅವರ ವೇದನೆ ಮಾತ್ರ ಯಾರಿಗೂ ಅರ್ಥವಾಗ್ತಿಲ್ಲ. ಅವರಿಗಿರುವ ಭಾರತದ ಮೇಲಿನ ಅಭಿಮಾನ, ಸೆಳೆತ, ಭಕ್ತಿ ಎಲ್ಲ ಮಹಾಕುಂಭದ ಝೇಂಕಾರದಲ್ಲೇ ಸವಿದು ಹೋಗ್ತಾ ಇದೆಯೇನೋ ಅನ್ನಿಸುತ್ತಿದೆ. ಯಾಕಂದರೆ ಇವರು ಭಾರತದವರಲ್ಲ, ಬದಲಿಗೆ ಇವರ ತಾಯ್ನಾಡು ರಷ್ಯಾ ದೇಶ. ಸ್ನೇಹಿತರೆ, ರಷ್ಯಾದ 6.5 ಅಡಿ ಎತ್ತರದ ಮಸ್ಕ್ಯುಲರ್ ಬಾಬಾನೇ ಎಲ್ಲರ ಕೇಂದ್ರಬಿಂದು. ರಸ್ತೆಯಲ್ಲಿ ನಡೆದುಕೊಂಡು ಬರ್ತಾ ಇದ್ರೆ ಎಲ್ಲರ ಚಿತ್ತ ಇವರ ಮೇಲೆ ಬರುತ್ತೆ. 1975ರಲ್ಲಿ ಜನಿಸಿದ್ದ ಇವರು ರಷ್ಯಾದಲ್ಲಿ ಆಗರ್ಭ ಶ್ರೀಮಂತರು. 10 ಬಿಸ್ನೆಸ್ಗಳಿದ್ದು ಹಾಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸ್ತಾ ಇದ್ರು. ಅದೇನೋ ಹೇಳ್ತಾರಲ್ಲ, ಹಣೆಬರಹಕ್ಕೆ ಹೊಣೆ ಯಾರು ಅಂತ. ಹಾಗೆ ಜನ್ಮಭೂಮಿ ರಷ್ಯಾ ಆದರೆ ಕರ್ಮಭೂಮಿ ಭಾರತ. ಈಗಾಗಲೇ ಭಾರತಕ್ಕೆ ದಶಕಗಳ ಹಿಂದೆ ಬಂದು ದೀಕ್ಷೆ ಸ್ವೀಕರಿಸಿ ಸಾಧನೆ ಮಾಡಿದ್ದಾರೆ. ಅರೆ ಇವರು ಹೇಗಪ್ಪ ಸಿಕ್ಕಿದ್ರು ಅಂತ ನಿಮಗೆ ಅಚ್ಚರಿಯಾಗಬಹುದು. ನಮ್ಮ ಕರ್ನಾಟಕದಿಂದ ನೇಪಾಳದ ಕಠ್ಮಂಡುವಿಗೆ ಹೋಗಿದ್ದ ರಾಘವೇಂದ್ರ ಗುರುಜಿ ಎಂಬುವರಿಗೆ ಪಶುಪತಿ ದೇವಾಲಯದ ಸನ್ನಿಧಿಯಲ್ಲಿ ಈ ಸಾಧು ಮಹಾರಾಜರ ಭೇಟಿಯಾಗುತ್ತೆ. ಯಾವುದೋ ದೇಶ ಯಾವುದೋ ಭಾಷೆ ಆದರೇನು, ಮಾಡ್ರನ್ ಬಾಬಾ ತಮ್ಮ ಅಳಲನ್ನು ಗುರುಜಿಯವರ ಬಳಿ ತೋಡಿಕೊಂಡಿದ್ದಾರೆ. ತಮಗೆ ಮಹಾಕುಂಭ ಮೇಳಕ್ಕೆ ತೆರಳಲು ಸಹಾಯ ಮಾಡಿ ಎಂದು ಅಂಗಲಾಚಿಕೊಳ್ತಾ ಇದ್ದಾರೆ. ಇನ್ನು ಇವರ ಹಿನ್ನೆಲೆಯ ಪುಟಗಳನ್ನು ತಿರುವು ಹಾಕಿದರೆ ಆತ್ಮ ಪ್ರೇಮಗಿರಿ ಮಹಾರಾಜರ ಪ್ರಯಾಣ ಶುರುವಾಗಿದ್ದು ಸುಮಾರು 30 ವರ್ಷಗಳ ಹಿಂದೆ. ಅದು ರಷ್ಯಾದಲ್ಲಿ. ಭಾರತದ ಹಿಮಚಾದಿತ ವಾತಾವರಣ, ಅಲ್ಲಿನ ಪ್ರಾಕೃತಿಕ ಸೊಬಗು ಕೈಬೀಸಿ ಕರೆಯಲಾರಂಭಿಸಿತು. ಸಾಕಷ್ಟು ಸಂಶೋಧನೆ ಮಾಡಿ ಹಲವರಿಂದ ತಿಳಿದುಕೊಂಡು ಭಾರತಕ್ಕೆ ಹೊರಡಲು ಅಣಿಯಾಗಿದ್ದರು. ಮೂಲತಃ ಅಧ್ಯಾಪಕರಾಗಿದ್ದ ಗಿರಿ ಅವರು ಸನಾತನ ಧರ್ಮವನ್ನು ಸ್ವೀಕರಿಸಿ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಸಂಪೂರ್ಣವಾಗಿ ತೊಡಗಲು ತಮ್ಮ ವೃತ್ತಿ ಜೀವನವನ್ನು ತೊರೆಯುತ್ತಾರೆ. ಅಂತಿಮವಾಗಿ ಆ ಶಕ್ತಿ ತಂದು ನಿಲ್ಲಿಸಿದ್ದು ನೇಪಾಳಕ್ಕೆ. ಹಿಂದೂ ಧರ್ಮದ ಬೋಧನೆಗಳನ್ನು ಹರಡಲು ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಲು ಇತರರನ್ನು ಪ್ರೇರೇಪಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಆತ್ಮ ಪ್ರೇಮಗಿರಿ ಮಹಾರಾಜರು. ಇನ್ನು ಇವರನ್ನು ಇತರರೊಂದಿಗೆ ಪ್ರತ್ಯೇಕಿಸುವುದು ಆಧ್ಯಾತ್ಮಿಕ ಬುದ್ಧಿವಂತಿಕೆಯಿಂದ ಮಾತ್ರವಲ್ಲ, ಅವರ ದೈಹಿಕ ಸಾಮರ್ಥ್ಯವೂ ಹೌದು. ಪ್ರತಿನಿತ್ಯ ಸುಮಾರು 2 ಗಂಟೆಗಳಿಗೂ ಅಧಿಕವಾಗಿ ಇವರು ದೇಹಾಭ್ಯಾಸದಲ್ಲಿ ತೊಡಗಿಕೊಳ್ತಾರೆ, ಕಸರತ್ತನ್ನು ಮಾಡ್ತಾರೆ ಅಂತ ಅವರೇ ಸ್ವತಃ ಹೇಳಿಕೆ ನೀಡಿದ್ದಾರೆ. ಅನೇಕರು ಇವರನ್ನು ಆಧುನಿಕ ದಿನದ ಋಷಿ ಎಂದು ಶ್ಲಾಘಿಸಿದ್ದಾರೆ ಮತ್ತು ಕೆಲವರು ಇವರನ್ನು ಪರಶುರಾಮನಂತೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದರೂ ಕೂಡ ನಮ್ಮ ದೇಶದ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಒಪ್ಪಿಕೊಂಡು ಬದುಕುವುದು ಸಾಮಾನ್ಯ ವಿಚಾರವಲ್ಲ. ಇವರು ಸಹಾಯ ಕೇಳ್ತಾ ಇರೋದು ಕೇವಲ ಮಹಾಕುಂಭ ಮೇಳಕ್ಕೆ ಪಾಲ್ಗೊಳ್ಳುವ ಅವಕಾಶ ಕೊಡಿ ಎಂದು. ಆದರೆ ಇವರು ವಿದೇಶಿ ಪ್ರಜೆ, ಆದರೂ ಎಲ್ಲ ರೀತಿಯ ದಾಖಲೆಗಳಿವೆ. ಆದರೆ ಕೇಳುವ ಸಂಯಮ, ತಾಳ್ಮೆ ಯಾರಲ್ಲೂ ಇಲ್ಲ. ಇಂತಹ ಇಂಗಿತವನ್ನು ನೆರವೇರಿಸುವ ಸಣ್ಣ ಪ್ರಯತ್ನ ಮಾಡೋಣ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಆ ಕಾಣದ ಕೈಗೆ ಸೇರುವವರೆಗೂ ಈ ಭಾರತವೇ ನನ್ನ ತಾಯಿ, ಈ ಮಣ್ಣೇ ನನಗೆ ಮೋಕ್ಷಕ್ಕೆ ದಾರಿ, ಇಲ್ಲಿನವರೇ ನನ್ನ ಬಂಧುಗಳು, ನನ್ನ ಕುಲ ಬಾಂಧವರು ಎಂಬ ಸತ್ಯವನ್ನು ಅರಿತಿರುವ ಸಾಧುಬಾಬಾ ಅವರ ಆಸೆ ನೆರವೇರಲಿ ಅಂತ ಆಶಿಸುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.